ಸೊ ಸರ್, ನಿಮ್ಮ ಇರುವಿಕೆಯಲ್ಲಿ ನಮ್ಮ ಡೈರೆಕ್ಟರ್ನ ಕರೆದು ಬಿಡ್ತೀನಿ ಸರ್. ಈ ಚಿತ್ರದ ಡೈರೆಕ್ಟರ್, ಮಾರ್ನವಿ ಚಿತ್ರದ ಡೈರೆಕ್ಟರ್ ರಿಷಿತ್ ಶೆಟ್ಟಿ ಅವರು. ಅಯ್ಯೋ ರಿಷಿತ್ ಸರ್. ಎಸ್ ಮ್ಯಾಮ್. ಇದು ನೀವು ಕಂಡ ಕನಸು ರಿಷಿತ್ ಸರ್, ನಿಮ್ಮ ಕೂಸು. ಎಸ್ ಮ್ಯಾಮ್. ಅವರ ಆಶೀರ್ವಾದವನ್ನು ಪಡ್ಕೊಂಡು ಇವತ್ತು ಕಣ್ಣು ಓಪನ್ ಮಾಡ್ತಾ ಇದೆ. ಎಸ್ ಮ್ಯಾಮ್. ಬಹುಶಃ ನಿಮ್ಗೊಂದು ತಾಯ್ತನದ ಫೀಲಿಂಗೇ ಇರುತ್ತೆ ಅನ್ಕೊಂತೀನಿ ಚಿತ್ರ ಬಿಡುಗಡೆ ಮಾಡೋದು. ಐ ಸಾ ದಟ್ ನೀವು ಅಲ್ಲಿ ತುಂಬ ಭಾವುಕರಾಗಿದ್ರಿ, ಇಮೋಷನಲ್ ಆಗಿದ್ರಿ ಸುದೀಪ್ ಸರ್ ವಾಯ್ಸ್ ಕೇಳಿದಾಗ. ಈ ಕ್ಷಣ ನಿಮ್ಮದು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ಅವರ ಸಿನಿಮಾದ ಹಾಡುಗಳಿಗೆ ನಾನು ಊರಲ್ಲಿ ಗಣೇಶೋತ್ಸವ ಮತ್ತು ಈ ಶಾಲಾ ವಾರ್ಷಿಕೋತ್ಸವ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ. ಸೊ ಯಾವ ಸಿನಿಮಾನು ಮಿಸ್ ಮಾಡಿಲ್ಲ, ಅಥವಾ ಯಾವ ವೀಕೆಂಡು ಮಿಸ್ ಮಾಡಿಲ್ಲ. ಸೊ ಅವ್ರು ಬರ್ತಾರೆ, ಅವರು ಅಲ್ಲಿರೋ 15 ಜನ ಕಂಟೆಸ್ಟೆಂಟ್ಸ್ಗೆ ಹೇಳೋ ಮಾತುಗಳಲ್ಲ ಅದು. ಇಲ್ಲಿ ಅದನ್ನು ನೋಡುವಂಥ ಕೊಟ್ಟೆ ಕನ್ನಡಿಗರಿಗೆ ಅದನ್ನು ಕರೆಕ್ಟಾಗಿ ಕನೆಕ್ಟ್ ಆದರೆ ತುಂಬ ಜನಕ್ಕೆ ತುಂಬ ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಅಷ್ಟು ಜನರಲ್ಲಿ ನಾನು ಕೂಡ ಒಬ್ಬ ಸರ್. ಸೊ ನಾನು ಆಗಲೇ ಚೈತ್ರ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಅದರಲ್ಲಿ ಕೂತ್ಕೊಂಡು, ಇದೆಲ್ಲ ಕನಸ ಅಂತ ನನಗೆ ಅಂದರೆ ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇದೆ. ಡೈರೆಕ್ಟ್ ಆಗಬೇಕು ಅಂದ್ಕೊಂಡೆ. ಓಕೆ, ಒಂದು 7-8 ವರ್ಷದಿಂದ ಒಂದು ಜರ್ನಿ ಇತ್ತು. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಸಡನ್ನಾಗಿ ಒಂದು ಸಿನಿಮಾ ಇವ್ರ ಹತ್ರ ಒಂದು ಕತೆ ಹೇಳ್ತೀನಿ, ಪಿಚ್ ಮಾಡ್ತೀನಿ. ಅದು ಪ್ರೊಡ್ಯೂಸರ್ ಸಿಗ್ತಾರೆ, ಪ್ರೊಡ್ಯೂಸರ್ಗೆ ಇಷ್ಟ ಆಗುತ್ತೆ, ಕತೆ ಕೇಳಿದಂಥ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ನಾವು ಅಂದ್ಕೊಂಡಿರೋಂಥ ಎಲ್ಲ ಟೆಕ್ನಿಷಿಯನ್ಸ್ಗಳು ನಮ್ಮ ಜೊತೆ ಕೊಲಾಬರೇಟ್ ಆಗ್ತಾರೆ. ಸೊ ಅದೆಲ್ಲ ಆಗಿ ಇವತ್ತು ಸಿನಿಮಾ ಶೂಟಿಂಗ್ ಮುಗಿಸಿ ಸಿನಿಮಾ ರಿಲೀಸಿಂಗ್ ರೆಡಿ ಇದೆ. ಸುದೀಪ್ ಸರ್ ಬಂದು ನನ್ನ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ನನಗೆ ನಿಜವಾಗ್ಲೂ ಈಗಲೂ ಸ್ವಲ್ಪ ಅಂದರೆ ಏನೋ ನಡೀತಾ ಇದೆ ಲೈಫಲ್ಲಿ, ಯಾರೋ ದೇವ್ರು ಜೋರಾಗಿ ಆಶೀರ್ವಾದ ಮಾಡಿಬಿಟ್ಟಿದ್ದಾನೆ ಅಂತ ಫೀಲ್ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ದೊಡ್ಡ ಅಭಿಮಾನಿ. ನಾನು ಒಬ್ಬನೇ ಅಂತಲ್ಲ, ನಾನು ಆಗಲೇ ಕಾಲ್ ಮಾಡಿದ್ದೆ ನಮ್ಮ DOP ಸರ್ಗೆ. ಅವ್ರು ಹೇಳಿದ್ರು, ನೀವು ನನ್ನ ಬಗ್ಗೆ ಏನು ಮಾತಾಡಲಿಲ್ಲ ಅಂದ್ರು ಓಕೆ, ನನ್ನ ಕೆಲಸ ಹೋಗಲಿಲ್ಲ ಅಂದ್ರು ಓಕೆ, ಸುದೀಪ್ ಸರ್ ಹತ್ರ ನಾನು ಅವ್ರ ಫ್ಯಾನ್ ಅಂತ ಒಂದು ಹೇಳಿ ಅಂತ ಹೇಳಿದ್ರು. ಸೊ ನಾವೆಲ್ಲರೂ ನಮ್ಮ ಇಡೀ ತಂಡ ಸುದೀಪ್ ಸರ್. ಶಿವಸೇನಾ ಅಂತ ಸರ್ ಈ ಚಿತ್ರದ DOP. ಅವ್ರ ಹೆಸರು ಪಾಪ ಹೇಳಿ, ಅವ್ರು ಅದಕ್ಕೆ ಬೇಜಾರು ಮಾಡ್ಕೋತಾರ ಆಮೇಲೆ. ಶಿವ ಸರ್. ಸೊ ತುಂಬ ದೊಡ್ಡ ಜರ್ನಿ ನೀವು ಹೇಳಿದಾಗೆ. ಅಂದರೆ ಒಂದು ಈ ಹೋಟೆಲಲ್ಲಿ ಕ್ಲೀನರಿಂದ ಕೆಲಸ ಶುರು ಮಾಡಿದ್ದು. ಸೊ ಕ್ಲೀನರಿಂದ ಶುರು ಮಾಡಿದವನು ಅಲ್ಲಿ ಬೇರೆ ಒಂದು ಯಾವುದೋ ಒಂದು ಚಿಕ್ಕ ಕಂಪ್ನಿಯಲ್ಲಿ ಸೂಪರ್ವೈಸರ್ ಆಗಿ ಮಾಡುವಷ್ಟು ಇದಾಯಿತು. ಇವತ್ತು ಇದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಶುರು ಮಾಡಿದೆ. ಇವತ್ತು ಡೈರೆಕ್ಟರ್ ಆಗಿ ಪ್ರಮೋಷನ್ ಸಿಕ್ಕಿದೆ. ಸೊ ಗೊತ್ತಿಲ್ಲ, ದೇವರ ಆಶೀರ್ವಾದ, ನನ್ನ ಹೆತ್ತವರ ಆಶೀರ್ವಾದ, ಸರ್ ಅಂತ ದೊಡ್ಡವರ ಆಶೀರ್ವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು. ಬೆಸ್ಟ್ ವಿಶಸ್ ರಿಷಿತ್ ಶೆಟ್ಟಿ ಅವರೇ, ಬೆಸ್ಟ್ ವಿಶಸ್. ಈಗ ಸುದೀಪ್ ಸರ್ ಅವ್ರು ಬಂದು ನಮಗಾಗಿ ಈ ಟ್ರೈಲರನ್ನು ಲಾಂಚ್ ಮಾಡಿಕೊಟ್ಟಿದ್ದಾರೆ. ಈ ಟ್ರೈಲರ್ಗೆ ಧ್ವನಿ ಆಗಿದ್ದಾರೆ, ಒಂದು ದೊಡ್ಡ ಪ್ರೋತ್ಸಾಹ ಆಗಿ ನಿಂತಿದ್ದಾರೆ. ಸೊ ನಮ್ಮ ತಂಡದ ಪರವಾಗಿ ಅವ್ರಿಗೊಂದು ಪ್ರೀತಿಯ ನೆನಪಿನ ಕಾಣಿಕೆಯನ್ನು ದಯವಿಟ್ಟು ನಿರ್ಮಾಪಕರಾದಂಥ ನಿಶಾಂತ್ ಹಾಗೂ ಶಿಲ್ಪಾ ನಿಶಾಂತ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಕೊಡಬೇಕಾಗಿ ಕೋರಿಕೆ ಪ್ಲೀಸ್.